ಇದನ್ನು ಹೊರತುಪಡಿಸಿ ಮತ್ತೊಂದು ವಿಚಾರ ಅಂದರೆ ದರ್ಶನ್ ಅವರ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನಿಂತಿದ್ದಾರೆ. ಬಟ್ ಆ ಎಲ್ಲ ವಿಚಾರ ನಂತರದಲ್ಲಿ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ದನಿ ಎತ್ತಿದವರು ಅಂದರೆ ಅಭಿಮಾನಿಯಾಗಿ ಸಾಕಷ್ಟು ಅವ್ರನ್ನ ಹತ್ತಿರದಿಂದ ನೋಡಿದ್ವಿ. ಅವ್ರು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಸಾಕಷ್ಟು ಮಾತನಾಡಿದ್ದಾರೆ. ಎಸ್, ಇಲ್ಲಿ ನಾನು ನಾ ಕಂಡ ದರ್ಶನ್ ಸರ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಆ್ಯಸ್ ಅ ಆರ್ಟಿಸ್ಟ್ ಅಲ್ಲ, ಆ್ಯಸ್ ಅ ಅಭಿಮಾನಿಯಾಗಿ ಮಾತಾಡ್ತೀನಿ. ಸೊ ಅವ್ರನ್ನ ನಾನು ಅವ್ರ ಸಿನಿಮಾನ ಅವ್ರನ್ನ ಇಷ್ಟಪಡ್ತಿರೋದು ಇವತ್ತಿಂದ ಅಲ್ಲ, ಸಿನ್ಸ್ ಚೈಲ್ಡ್ಹುಡ್. ಅವ್ರ ಮೆಜೆಸ್ಟಿಕ್ಕಿಂದ ಕಾಟೇರವ್ರಿಗೂ ಸಿನಿಮಾಗಳನ್ನ ನೋಡ್ಕೊಳ್ತಾ ಬೆಳೆದಿರೋಳು ನಾನು. ಸೊ ನನಗೆಲ್ಲ ಕಡೆಯೂ ಎಲ್ಲ ಇಂಟರ್ವ್ಯೂಸಲ್ಲೂ ನನ್ನ ಫೇವ್ರೆಟ್ ಸ್ಟಾರ್ ಅಂದರೆ ನಾನು ದರ್ಶನ್ ಸರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತೇನೋ ಒಂದು ತಪ್ಪಾಗಿದೆ, ಅವ್ರು ತಪ್ಪು ಮಾಡಿದ್ದಾರೆ ಇಲ್ಲ ಅನ್ನೋದು ನಾವು ಯಾರೂ ನೋಡಿಲ್ಲ. ಆ್ಯಂಡ್ ಇದು ನ್ಯಾಯಾಲಯದಲ್ಲಿ ಇನ್ನೂ ತೀರ್ಮಾನ ಆಗಬೇಕಾಗಿದೆ. ಸೊ ಕಾದು ನೋಡೋಣ. ಅವರು ಇನ್ನೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಸೊ ಡೆಫಿನೆಟ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಸತ್ಯದ ಪರ ಇರುತ್ತೆ. ಆ ಚಾಮುಂಡೇಶ್ವರಿ ಅವ್ರನ್ನ ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಕಾದು ನೋಡೋಣ. ಬಿಕಾಸ್ ಕಾನೂನು ಮುಂದೆ ನಾನಾಗಲಿ ಯಾರಾಗಲಿ ದೊಡ್ಡವರಲ್ಲ. ಎರಡೂ ಕಡೆ ನ್ಯಾಯ ಸಿಗಬೇಕು. ಈ ಕಡೆ ರೇಣುಕಾ ಸ್ವಾಮಿ ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ, ಆ್ಯಂಡ್ ಅವರ ಫ್ಯಾಮ್ಲಿಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ. ಕಾನೂನು ಅವರಿಗೂ ಒಂದು ನ್ಯಾಯನ ಒದಗಿಸ್ಕೊಡ್ಲಿ. ಹಾಗೆ ನನ್ನ ಫೇವ್ರೆಟ್ ಸ್ಟಾರ್ ಆದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ನ ಈ ಒಂದು ಸಿಚುಯೇಷನ್ ನೋಡೋದು ತುಂಬಾ ಕಷ್ಟ ಆಗ್ತಿದೆ. ಆ್ಯಂಡ್ ಪ್ರತಿಯೊಂದು ವಿಜುವಲೈಸ್ ನೀವೇನು ತೋರಿಸ್ತಿದ್ದೀರ ಮೀಡಿಯಾದಲ್ಲಿ, ಎರಡೂ ಕಡೆ ಸಂಕಟ ಆಗ್ತಿದೆ ನನಗೆ. ಡೆಫಿನೆಟ್ಲಿ ಈಗ ನೀವು ಎರಡು ಫ್ಯಾಮಿಲಿಗಳನ್ನೂ ತೋರಿಸ್ತಾ ಇದ್ದೀರಾ. ಒಂದು ಕಡೆ ದರ್ಶನ್ ಸರ್ ವಿಜುವಲೈಸ್ನು ತೋರಿಸ್ತಿದ್ದೀರಾ, ಇನ್ನೊಂದು ಕಡೆ ರೇಣುಕಾ ಸ್ವಾಮಿ ಅವರ ಜೀವ ಹೋಗಿರೋವಂಥದ್ದನ್ನು ತೋರಿಸ್ತಾ ಇದ್ದೀರಾ. ಅವ್ರ ಫ್ಯಾಮಿಲಿ ಆಕ್ರಂದನೂ ನಾವು ನೋಡ್ತಾ ಇದ್ದೀವಿ. ಸೊ ಎರಡು ಕಡೆ ಕಣ್ಣಲ್ಲಿ ಬರುತ್ತೆ. ಗೊತ್ತಿಲ್ಲ ಎಲ್ಲೇನಾಯಿತು, ಯಾಕಾಯಿತು, ನಮಗೇನೂ ಗೊತ್ತಿಲ್ಲ. ಸೊ ಕಾನೂನಿದೆ, ಸತ್ಯ ನ್ಯಾಯ ಸತ್ಯದ ಪರ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ, ಎರಡೂ ಕಡೆ ನ್ಯಾಯ ಸಿಗಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಆಪ್ತರಾಗಿ ಗುರುತಿಸ್ಕೊಂಡಿರಿ, ಮತ್ತು ಯಾವುದೇ ರಾಖಿ ಹಬ್ಬ ಬಂದಾಗ ಹೋಗಿ ರಾಖಿ ಕಟ್ಟೋದಾಗಲಿ ಮಾಡ್ತಾ ಇದ್ರಿ. ಬಟ್ ಈ ಒಂದು ಸಂದರ್ಭದಲ್ಲಿ ಯಾವತ್ತಾದರೂ ಅವ್ರು ಭೇಟಿಯಾಗಿ ಏನಾದ್ರು ಹೋಗ್ಬೇಕು ಅಂತ ಅಂದ್ಕೊಂಡೆ ಟ್ರೈ ಮಾಡಿದ್ರು? ಅವಕಾಶ ಇದ್ದಿದ್ರೆ ನೋಡ್ಕೊಂಡು ಬರ್ಬೋದಾಗಿತ್ತು. ಪಾಪ ಈ ಪರಿಸ್ಥಿತಿನಲ್ಲಿ ನಾವು ಹೋಗಿ ನೋಡಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಅಥವಾ ನಂಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡೋಳಲ್ಲ. ಬಟ್ ಮಾತಾಡ್ತಾ ಇದ್ದೀನಿ ನೀವು ಕೇಳ್ತಾ ಇರೋದ್ರಿಂದ. ಬಟ್ ಗೊತ್ತಿಲ್ಲ, ಅವ್ರು ಆದಷ್ಟು ಬೇಗ ಹೊರಗೆ ಬರಲಿ. ಅವ್ರು ಮುಂಚೆ ಹೆಂಗಿದ್ರು, ಆ ಚಾಲೆಂಜಿಂಗ್ ಸ್ಟಾರ್ ಅನ್ನೋದು ಏನಾಗಿದ್ರು, ಅವ್ರು ದಯವಿಟ್ಟು ಆರೋಪ ಮುಕ್ತರಾಗಿ ಆಚೆ ಬರಲಿ. ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ, ಅವ್ರ ಫ್ಯಾಮಿಲಿಗೆ, ಆ್ಯಂಡ್ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿಗೂ ಎಲ್ರಿಗೂ ಒಳ್ಳೇದಾಗಬೇಕು. ಈ ಒಂದು ಪ್ರಕರಣ ಏನಿದೆ ಆದಷ್ಟು ಬೇಗ ಅಂತ್ಯ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ದು? ಇಲ್ಲ, ನಾನು ಅವ್ರ ಬರ್ಡೇಗೆ ಹೋಗಿ ವಿಶ್ ಮಾಡಿದ್ದು ಸರ್ಗೆ. ಸೊ ಅದೆಲ್ಲ ಅಷ್ಟು ಮತ್ತೆ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಇದಿಷ್ಟು ಅನುಷ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.